ಗೈಸ್ ನಮಸ್ಕಾರ ಎಲ್ರಿಗೂ. ಇವತ್ತಿನ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಏನಿದ್ದೀರಲ್ಲರೂ ಸಕ್ಕತ್ತಾಗಿದ್ದಾರೆ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ನಮ್ಮ ಸ್ವಲ್ಪ ಕೆಲಸ ಇದೆ, ಈಚೆ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ಮಳೆ ಬೇರೆ ಬರ್ತಾಯಿದೆ. ನಿಂತರೆ ಹೋಗೋದು, ಇಲ್ಲಾಂದರೆ ಡೌಟೆ. ನೋಡ್ಬೋದು, ಬರುತ್ತೆ ಹೋಗುತ್ತೆ. ಈ ಮಳೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೆ ಬನ್ನಿ ಹೋಗೋಣ. ನೋಡಿ ಗೆಸ್ಟ್ ಬಂದು ಫುಡ್ ತಿಂತಾ ಇದ್ದಾರೆ. ಗೈಸ್ ಹೊರಗಡೆ ಹೋಗೋ ಪ್ಲ್ಯಾನ್ ಕ್ಯಾನ್ಸಲ್ ಆಗೋ ಮೂಮೆಂಟಲ್ಲಿದೆ. ಯಾಕೆ ಅಂತಂದರೆ ನೋಡಿ, ಇವಾಗ ನಿಂತಿತ್ತು ಮಳೆ, ತಿರ್ಗಾ ಹೆಂಗೆ ಬರ್ತಾರೆ ಅಂತ. ಇನ್ನೇನು ಹೊರಡಬೇಕಾಯ್ತು, ಅಷ್ಟರಲ್ಲಿ ಜೋರಾಗಿ ಮಳೆ ಬಂದುಬಿಡ್ತು. ನೋಡಿ ಈಗ ಮಳೆ ಬಂದರೆ ನಮ್ಮ ಮನೆ ಮೇಲೆ ಈಗೆಲ್ಲ ನೀರು ಬಂದು ನಿಂತ್ಕೊಳ್ಳುತ್ತೆ. ಈ ಥರ ಅಮ್ಮ ಬೈಕೊಂಡು ತಳ್ತಾ ಇರ್ತಾರೆ, ಯಾರು ತಳ್ತಾರೆ 20 ಸತಿ ಅಂತ. ಗೈಸ್ ಹೊರಗಡೆ ಹೋಗ್ತಾ ಇಲ್ಲ, ಕ್ಯಾನ್ಸಲ್ ಆಯಿತು ಪ್ಲ್ಯಾನು. ಯಾಕೆಂದರೆ ಮಳೆ ನಿಲ್ಲೇ ಇಲ್ಲ, ಇನ್ನೂ ಹನಿ ಆಗ್ತಾನೆ ಇದೆ. ಹೋದರೆ ಬೈಕಲ್ಲಿ ಹೋಗೋದು ನಾವು, ಅದಕ್ಕೆ ನೆಲ್ಲೋಗ್ಬಿಡ್ತೀವಿ ಅಂತ ನಮ್ಮಮ್ಮ ಬೇಡ, ನಾಳೆ ಹೋಗೋದು ನೋಡೋಣ ಅಂತ ಸುಮ್ಮನಾಗ್ಬಿಟ್ಟು ಇವಾಗ ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ. ಗೈಸ್ ಈಗ ಫ್ಲೈಓವರ್ ಮೇಲಿದ್ದೀನಿ. ನೋಡಿ ಎಷ್ಟಿದೆ ಟ್ರಾಫಿಕ್. ಮಳೆ ಬಂದಿರೋದಕ್ಕೂ ಅದಕ್ಕೂ ನೋಡಿತಾನೆ ಇರ್ತಾರೆ. ವೃಷಭಾವತಿ ನದಿ ನೋಡಿ ಹೆಂಗೆ ಹರಿತಾ ಇದೆ. ಇವಾಗ ಚಕ್ಲಿನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಸೂರ್ಯನ ರಥ ನೋಡಿ ಹೆಂಗಿದೆ, ಇದೇ ದೇವಸ್ಥಾನ. ಗೈಸ್ ನೋಡಿ ಆಂಜನೇಯನ ವಿಗ್ರಹ ಈಚೆ ಕಡೆ ಇರುವಂಥದ್ದು ರೋಡಲ್ಲಿದು. ನೋಡಿ ಜಾರುತ್ತೆ ಅಂತನೋ ಅಥವಾ ಏನಕ್ಕೋ ಗೊತ್ತಿಲ್ಲ, ಮ್ಯಾಟ್ ಹಾಕಿದ್ದಾರೆ. ನೋಡಿ ಗಣಪತಿಗೆ ನಮಸ್ಕಾರ ಮಾಡ್ತಾ ಹೋಗೋಣ. ನೋಡಿ ರಾಮನ ವಿಗ್ರಹ. ಗೈಸ್ ದರ್ಶನ ಎಲ್ಲ ಮುಗೀತು. ಇಲ್ಲಿ ಎಂಟ್ರೆನ್ಸ್ ಇತ್ತು, ಅದೆಲ್ಲ ಕ್ಲೋಸ್ ಮಾಡಿದ್ದಾರೆ ಈಗ. ನೋಡಿ ಎಲ್ಲ ಆಟೋಸ್ ಎಲ್ಲ ಅವೈಲಬಲ್ ಇದೆ. ಇಲ್ಲಿ ಟ್ರಾಫಿಕ್ ಎಷ್ಟಿದೆ, ಮೂವ್ಮೆಂಟ್ ನೋಡಿ. ಬನ್ನಿ ಸ್ಲಿಪ್ಪರ್ಸ್ ತೊಗೊಂಡು ಹೊರಡೋಣ. ಗೈಸ್ ಬೈಕು ದೇವಸ್ಥಾನ ಇರೋದು ಆ ಕಡೆ, ಬೈಕ್ನ ನಾನು ಈ ಸೈಡ್ ನಿಲ್ಲಿಸಿದ್ದೀನಿ. ಇಲ್ಲಿ ನೋಡಿ ಆ ಸೈಡು ಬೈಕ್ ನೋಡಿ. ಬೈಕೆಲ್ಲ ನೆಂದೋಗೈತೆ ಫುಲ್ಲು ಮಳೆಗೆ. ನಾನು ರೋಡ್ ಆ ಸೈಡ್ ಇರೋದಲ್ವ, ಬೈಕ್ ಈ ಸೈಡ್ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು. ಅದು ಲಾಕ್ ಹಾಕಿದೆ, ಹೆಲ್ಮೆಟ್ ಲಾಕು. ಗೈಸ್ ಜಸ್ಟ್ ಇವಾಗ ದೇವಸ್ಥಾನದಿಂದ ಬಂದೆ. ನಮ್ಮಮ್ಮ ಆಲೂಗಡ್ಡೆ ತೊಗೊಂಬಂದಿದ್ರು, ಕಚೋರಿ ಮಾಡ್ತಾರಂತ ಇವತ್ತು. ನೋಡಿ ಆಲೂಗಡ್ಡೆ ತೊಗೊಂಡು ಬಂದೆ. ಆಲೂಗಡ್ಡೆನ ಬೇಯಿಸೋಕೆ ಇಟ್ಟಿದ್ದಾರೆ. ನೋಡಿ ಇದೆಲ್ಲ ಜೀರಿಗೆ ಮತ್ತು ಇದೇನು ಧನಿಯಾ ಮತ್ತು ಕಾಳು ಅನ್ಕೋತೀನಿ. ಇದು ಏನು ಹೇಳ್ತಾರೆ ಇದಕ್ಕೆ, ಅದು ರೆಡಿ ಮಾಡ್ಕೋತವ್ರು ಕಚೋರಿ ಮಾಡ್ಕೊಂತೆ. ನೋಡಿ ಇಲ್ಲಿ ಮೈದಾ ನೋಡಿ, ಎಲ್ಲ ಫುಲ್ ಡೆಕೋರೇಷನ್ ಹಿಂಗೆ ಮಾಡ್ತಾವ್ರೆ. ಫಸ್ಟ್ ಟೈಮ್ ಟ್ರೈ ಮಾಡ್ತಾರೆ ನಮ್ಮ ಮನೇಲಿ ಕಚೋರಿನ. ನೋಡೋಣ ಯಾವ ಥರ ಬರುತ್ತೆ ಅಂತ. ಇದುವರೆಗೂ ಒಂದು ಸತಿನೂ ಟ್ರೈ ಮಾಡಿರಲಿಲ್ಲ. ಗೈಸ್ ಹಾಗೆ ನಮ್ಮ ಗೆಸ್ಟ್ ಬಂದ್ಬಿಟ್ಟವ್ರು. ಇವಾಗ ಒಳಗಡೆ ಬಂದವ್ರೆ, ಮಳೆ ಬರ್ತಾ ಇತ್ತಲ್ಲ ಈಚೆ. ನೋಡಿ ಬಾ, ಏನು ನೋಡಿದ್ರಲ್ಲ, ಬರೀ ಸೌಂಡ್ ಮಾಡ್ತಾ ಇರೋದು ಒಳಗಡೆ ಮನೆಗೆ ಬಂದುಬಿಟ್ರೆ. ನೋಡಿ ಹಂಗೆ ಮಾವಿನ ಹಣ್ಣು ತಂದಿದ್ದೀನಿ, ಬನ್ನಿ ಕಟ್ ಮಾಡೋಣ. ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ, ಮಾವಿನ ಹಣ್ಣೆಲ್ಲ. ಗೈಸ್ ಮಾವಿನಕಾಯಿ ಕಟ್ ಮಾಡಿದ್ವಿ. ನೋಡಿ ಯಾವ ಥರ ಇದೆ ಅಂತ. ಇದು ನಾರ್ಮಲ್ಲು. ಇದು ನೋಡಿ ಹೆಂಗಿದೆ, ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತೈತೆ. ನೋಡಿ ಅಯ್ಯಪ್ಪ ಇದ್ದೇ ಹೋಯ್ತು. ಹೆಂಗಿದೆ ನೋಡಿ, ತಿನ್ನೋಣ ಬನ್ನಿ. ಗೈಸ್ ನೋಡಿ ಹೆಂಗಿದೆ ಅಂತ ಇದ್ರೆ ಸಕ್ಕತ್ತಾಗಿದೆ. ಸೀಸನ್ ಮುಗ್ದೋಗಿರೋದಕ್ಕೆ ಏನು ಮಾಡಿದ್ದಾರೆ, 75 ರೂಪಾಯಿ kg, ಇವಾಗ 140 ರೂಪಾಯಿ ಮಾಡಿದ್ದಾರೆ. ಗೈಸ್ ನಮ್ಮಮ್ಮ ಕಚೋರಿ ಮಾಡೋಕ್ಕೆ ಇಟ್ಟು ಕಳಿಸ್ತವ್ರೆ. ನೋಡಿ ಕುಕ್ಕರಲ್ಲಿ ಆಲೂಗಡ್ಡೆ ಇಟ್ಟಿದ್ದಾರೆ. ಆಗಲೇ ಒಂದು ವಿಜಿಲ್ ಕೂಗ್ತು. ಇನ್ನೊಂದು ವಿಜಿಲ್ ಕೂಗಿದ್ರೆ, ಎರಡು ಕೂಗಿದ್ರೆ ಇಳಿಸ್ತಾರೆ. ಹಿಟ್ಟನ್ನ ಒಂದು ಅದಕ್ಕೆ ಕಲಿಸ್ಕೊಂಡು ಒಂದು ಅರ್ಧ ಗಂಟೆ ಇಟ್ಟರೆ ಹಿಟ್ಟು ಅದಕ್ಕೆ ಬರುತ್ತೆ. ನಂತರ ಅದೆಲ್ಲ ಸ್ವಲ್ಪ ಇದು ಮಾಡ್ಕೋಬೇಕಲ್ಲ, ಫ್ರೈ ಮಾಡ್ಕೋಬೇಕು. ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಇಲ್ಲಿ ಬಾಂಡೆ ಇಟ್ಟಿದ್ದಾರೆ. ಗೈಸ್ ನೋಡಿ ಆಲೂಗಡ್ಡೆ ರೆಡಿಯಾಗಿದೆ. ಇವಾಗ ಅದನ್ನು ಪೀಲ್ ಮಾಡಿ ಸಿಪ್ಪೆ ತೆಗೆದು ಅದನ್ನು ಮ್ಯಾರಿನೇಟ್ ಮಾಡ್ಕೋಬೇಕು. ಇದೆ ನೋಡಿ ಮೆಣಸಿನ್ಕಾಯಿ, ಧನಿಯಾ ಪುಡಿ ಅದ್ರ ಜೊತೆ, ಮತ್ತು ಅಲ್ಲಿ ಕುಟ್ಟಿ ಜೀರಿಗೆ ಮತ್ತು ಅದೆಲ್ಲ ಕುಟ್ಟಿ ಮಡಗಿದ್ದಾರೆ, ರೆಡಿ ಮಾಡಿದ್ದಾರೆ. ನೋಡಿ ಗೈಸ್ ನೋಡಿ ಪೂರ್ತಿ ಎಲ್ಲನೂ ಸಿಪ್ಪೆ ಬಿಡಿಸಿ ಪೂರ್ತಿ ಸ್ಮ್ಯಾಶ್ ಮಾಡೋರು ನಮ್ಮಮ್ಮ. ನೋಡಿ ಹೆಂಗಿದೆ. ಊಟಕ್ಕೆ ಮುದ್ದೆ ರೆಡಿ ಮಾಡ್ತಾ ಇದ್ದಾರೆ. ಇದೆ ನೋಡಿ, ಹಿಟ್ಟು ಹಾಕ್ಬಿಟ್ಟು ಕಲಸೋದು.
ಗೈಸ್ ಆಲೂಗೆಡ್ಡೆ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೋಡಿ. ಸ್ಮ್ಯಾಶ್ ಮಾಡಿ ಸ್ವಲ್ಪ ಗರಂ ಮಸಾಲನ ಏನು ಧನಿಯಾ ಪುಡಿ ಮತ್ತು ಖಾರದ ಪುಡಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಎಣ್ಣೆಲಿ ಈಗ ನೋಡಿದ್ದೀರ ರೆಡಿ ಮಾಡ್ಕೊತಾ ಇದ್ದಾರೆ. ಮೈದಾನ ಅದಕ್ಕೆ ಬಂದು ಇಟ್ಟು ಉಂಡೆ ಮಾಡಿಕೊಂಡು ಇದನ್ನು ಮೈದಾ ಒಳಗಡೆ ಹಾಕಿ ಸ್ಟಫಿಂಗ್ ಮಾಡಿ ನಂತರ ಎಣ್ಣೆಗೆ ಹಾಕ್ತಾರೆ. ಎಣ್ಣೆ ಕಾಯ್ತಾ ಇದೆ ಗೈಸ್. ನಮ್ಮ ಮನೇಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಕಚೋರಿನ. ತುಂಬ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ, ಯಾಕೆಂದರೆ ನಾರ್ತಿಯವರು ಜಾಸ್ತಿ ಇದೊಂದು ಕಚೋರಿಯನ್ನು ಮಾಡೋದು ಎಕ್ಸ್ಪೀರಿಯೆನ್ಸ್ ತುಂಬ ಇರುತ್ತೆ. ನೋಡೋಣ, ಫಸ್ಟ್ ಟೈಮ್ ರೆಡಿ ಮಾಡ್ತಾಯಿದ್ದೀವಿ ನೋಡಿ. ಇದನ್ನು ಮೈದಾ ಒಳಗಡೆ ಹಾಕ್ಬಿಟ್ಟು ಸ್ಟಫಿಂಗ್ ಮಾಡ್ತಾವ್ರೆ. ನೋಡೋಣ ಹೆಂಗೆ ಬರುತ್ತೆ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ. ಅಂದರೆ ಇಷ್ಟೊಂದು ಹಾಕ್ಬಾರ್ದು, ಒಬ್ಬಿಟ್ಟು ಥರ ಆಗೋಯ್ತದು. ಬರ್ಬೇಕಂದ್ರೆ ಹೌದಾ? ನೋಡೋಣ ಇದೊಂದು ರೈಸ್ ನೋಡಿ ಎಣ್ಣೆಗೆ ಹಾಕ್ತಾರೆ. ಈಗ ನೋಡೋಣ ಯಾವ ಥರ ಬರುತ್ತೆ ಅಂತ. ಬೆಳ್ಳೆ ಆಗೋಯ್ತು ಮೇಲ್ಗಡೆ, ಅದು ಫುಲ್ ಕೊಡು ಒಂಚೂರು. ಉಬ್ಬಲ್ಲ ಅನ್ಕೋತೀನಿ, ನನಗೆ ಗೊತ್ತಿರಂಗೆ ಉಬ್ಬುತ್ತಾ. ರೈಸ್ ನೋಡಿ ಯಾವ ಥರ ಬರ್ತಾ ಇದೆ ಅಂತ. ಆಲ್ಮೋಸ್ಟ್ ಅರ್ಧ ಬೆಂದಿದೆ. ನಮ್ಮಮ್ಮ ತಿರ್ಸೋಕ್ಕೋಗಿ ದಬಾಕೋದ್ರೆ ಎಣ್ಣೆ ಎಲ್ಲ ಆರ್ಬಿಡ್ತು ಕೈಗೆ. ಅಂದರೆ ಸ್ಟಫಿಂಗ್ ಜಾಸ್ತಿ ಹಾಕ್ಬಿಟ್ಟವ್ರು, ಇದಕ್ಕೆ ಉಬ್ಬಲಿಲ್ಲ ಜಾಸ್ತಿ. ರೈಸ್ ನೋಡಿ ಫಸ್ಟ್ ಸತಿ ಮಾಡಿದ್ದು, ಅಂದರೆ ಉಬ್ಬಿಲ್ಲ, ಪರವಾಗಿಲ್ಲ, ಕ್ರಿಸ್ಪಿಯಾಗಿ ಬಂದಿದೆ ಸ್ಟಫಿಂಗು. ರೈಸ್ ಇದು ನೋಡಿ, ಇದು ನಾನು ಮಾಡಿದ್ದು ಕಚೋರಿ ಹೇಗಿದೆ ಅಂತ. ಚಿಕ್ಕದು ನೋಡಿ, ಆಲ್ಮೋಸ್ಟ್ ಅದೇ ಥರ ಇದೆ. ಸ್ವಲ್ಪ ದೊಡ್ಡದು ಮಾಡಬೇಕು ನೆಕ್ಸ್ಟ್ ಟೈಮು. ಫಸ್ಟ್ ಟೈಮ್ ಟ್ರೈಗೆ ಪರವಾಗಿಲ್ಲ, ಅಂದರೆ ಸ್ವಲ್ಪ ಸೀಸ್ಬಿಟ್ಟೆ. ಕೆಳಗಡೆ ಬಾಣಲಿ ಸ್ಟೀಲ್ ಬಾಣಲಿ ಅಲ್ವಾ, ಸೀದೋಗುತ್ತೆ ಬೇಗ. ಗೈಸ್ ನೋಡಿ ಇದು ನಮ್ಮ ಅಮ್ಮ ಮಾಡಿದ್ದು. ಯಾವ ಥರ ಇದೆ ಕಚೋರಿ. ಇದು ನಾನು ಚಿಕ್ಕದಾಗಿ ಮಾಡಿದ್ದು. ಗೈಸ್ ನೋಡಿ ಒಳಗಡೆ ಸ್ಟಫಿಂಗ್ ಹೆಂಗಿದೆ. ಸ್ವಲ್ಪ ತೆಳ್ಳೆ ಮಾಡ್ಬೇಕಾಯ್ತು, ನಾನು ದಪ್ಪ ಮಾಡಿಬಿಟ್ಟಿದ್ದೀನಿ. ಸಕ್ಕದಾಗಿದೆ, ಬಿಸಿ ಬಿಸಿ. ಗೈಸ್ ಒಂದು ಕಚೋರಿ ಕಜ್ಜಾಯ ಥರ ಬಂದಿದೆ ನೋಡಿ ಹೆಂಗಿದೆ ಅಂತ. ಚೆನ್ನಾಗಿದೆ ಡಿಸೈನು, ಕಚೋರಿ ಥರ ಇಲ್ಲ ಬಟ್ ಕಜ್ಜಾಯ ಥರ ಇದೆ. ನೋಡೋಣ ಹೆಂಗಿದೆ ಅಂತ. ವೆಜ್ ಬರ್ಗರಲ್ಲಿ ಹಾಕ್ತಾರಲ್ಲ ಪ್ಯಾಟಿ, ಆ ಥರ ಇದೆ ನೋಡಿ. ಪರವಾಗಿಲ್ಲ, ಫಸ್ಟ್ ಟೈಮ್ ಟ್ರೈಗೆ ನೋಡಿ ಪರ್ಫೆಕ್ಟಾಗಿ ಮಾಡಿದೆ. ಹೋದ್ರೂ ಒಂದು ರೇಂಜಿಗೆ ಪರವಾಗಿಲ್ಲ. ಗೈಸ್ ಫೈನಲಾಗೆ ಇಷ್ಟು ಕಚೋರಿ ಆಗಿದೆ. ಇನ್ನು ಎರಡೇನೋ ಬರುತ್ತೆ ಅಷ್ಟೇ. ಅವರೆಲ್ಲ ಈಗೊಂದು ಆಲ್ರೆಡಿ ಒಂದು 2-3 ತಿಂದ್ವಿ. ಆಗ್ತಾನೆ ನೋಡಿ. ಮೆಣಸಿನ್ಕಾಯಿ ಈರುಳ್ಳಿ ಎಲ್ಲ ಹಾಕಿ ಹೆಂಗಿದೆ ತಿಂತಾಯಿದ್ರೆ. ಇದು ಎಣ್ಣೆಗೆ ಹಾಕಬೇಕಾಗಿತ್ತು, ಎಣ್ಣೆಗೆ ಹಾಕಿದ್ರೆ ಏನು ಚೆನ್ನಾಗಿ ಬರ್ತಿತ್ತು. ಬಟ್ ಹಾಕಿದ ತಕ್ಷಣ ಅದೇನಿತ್ತು ಫ್ರಿಜ್ಜಲ್ಲಿ ಇತ್ತಲ್ಲ, ಅದರಿಂದ ಜೋರಾಗಿ ಎಣ್ಣೆ ಎಲ್ಲ ಹಾರಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಅದಕ್ಕೆ ತೆಗೆದುಬಿಟ್ವಿ. ಸ್ವೀಟ್ ಮಾಡಬೇಕು, ನೀವು ಸ್ವೀಟ್ ಬೇಕು ಅನ್ನೋರು ಮಾಡಿಕೊಂಡು ಹಾಕೊಂಡು ತಿನ್ಬೋದು. ಬಟ್ ಇದು ನಾವು ಫಸ್ಟ್ ಟೈಮ್ ಮಾಡಿರೋದಲ್ವ, ಜಾಸ್ತಿ ಉಬ್ಬಿಲ್ಲ ಕಚೋರಿ, ನೋಡ್ತಾ ಇರ್ಬೋದು. ನಿಮ್ಮನೇಲೂ ಟ್ರೈ ಮಾಡಿ, ಆದರೆ ಚೆನ್ನಾಗಿ ಬರಲಿಲ್ಲ ಅಂದರೆ ಬೈಕೋಬೇಡಿ. ನಮಗೆ ಗೊತ್ತಿರೋ ಹಂಗೆ ಮಾಡಿದ್ದೀವಿ ನಾವು. ಫಸ್ಟ್ ಟೈಮ್ ಅಲ್ವಾ, ನಮಗೇನು ಕ್ಲೀನಾಗಿ ಗೊತ್ತಿಲ್ಲ ಯಾವ ಥರ ಹಿಂಗೆ ಮಾಡಬೇಕು ಈ ಥರನೇ ಅಂತ. ಒಂದು ಅಂದಾಜ ಮೇಲೆ ನಾವು ಮಾಡಿದ್ದು ಈ ಥರ ಬಂದಿದೆ. ಯಾವ ಥರ ಇದೆ ನೋಡಿ, ಹೇಳಿ ನೀವು. ಗೈಸ್ ನೋಡಿದ್ರಲ್ಲ, ನಮ್ಮ ಮನೇಲಿ ಕಚೋರಿ ಮಾಡಿದ್ದನ್ನ ಫಸ್ಟ್ ಟೈಮ್ ನಾವು ಮಾಡಿದ್ದು. ಸ್ಟಫಿಂಗ್ ಎಲ್ಲ ಸಿಮಿಲರೇ ಹಾಕಿದ್ದೀವಿ. ಬಟ್ ಏನಾಯಿತು ಅಂತಂದರೆ ಸ್ವಲ್ಪ ಉಬ್ಬಬೇಕಿತ್ತು ಕಚೋರಿ, ಉಬ್ಬಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಇನ್ನೆಲ್ಲ ಸಿಮಿಲರ್ ಬಂದಿದೆ. ಟೇಸ್ಟು ಚೆನ್ನಾಗಿದೆ. ಸ್ಟಫಿಂಗ್ದೆಲ್ಲ ನಮ್ಮಮ್ಮ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ. ನೋಡೋಣ, ಕೇಳೋಣ ಬನ್ನಿ ಯಾವ ಥರ ಅನ್ನಿಸ್ತು ಅವ್ರಿಗೆ ಅಂತ. ಹೆಂಗೆ ಅನ್ನಿಸ್ತು ಮೇಡಮ್ ನಿಮಗೆ ಟ್ರೈ ಮಾಡಿದ್ದು? ಚೆನ್ನಾಗಿ ಅನ್ನಿಸ್ತು. ಏನು ಚೆನ್ನಾಗಿ ಅನ್ನಿಸ್ತು? ಚೆನ್ನಾಗೈತೆ, ಏನಿಲ್ಲ. ಇವನು ಆಡ್ಕೋತಾರೆ, ನನ್ನನ್ನು ಚೆನ್ನಾಗಿ ಮಾಡಕ್ಕೆ ಬಂದಿಲ್ಲ ಅಂತ. ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಮಾಡಕ್ಕೆ ಬಂದಿಲ್ಲ, ಫಸ್ಟ್ ಟೈಮ್ ಅಲ್ವಾ? ಅಷ್ಟೇ, ನಾವು ಫಸ್ಟ್ ಟೈಮ್ ಮಾಡಿದ್ರಲ್ವಾ, ಫಸ್ಟ್ ಟೈಮ್ ಅಲ್ವಾ? ಅವ್ರು ಏನು ಹಾಕ್ತಾರೆ ಅದಕ್ಕೆ ಉಬ್ಬಂಗೆ ಅಂತ ಗೊತ್ತಾಯ್ತು. ಚೆನ್ನಾಗಿ ಬಂದಿದ್ದೇನಿಲ್ಲ, ಅಂದರೆ ಉಬ್ಬೈತೆ, ಒಂದೊಂದು ಉತ್ತು ಒಂದೊಂದು ಉಬ್ಬಿಲ್ಲ ಅಷ್ಟೇ. ಚೆನ್ನಾಗೈತೆ. ನಿಮ್ಗೆ ಏನು ಅನ್ನಿಸ್ತು? ನೀವು ಯಾರಾದರೂ ಟ್ರೈ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.